ಸ್ಟಾರ್ಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದರ್ಶನ್ ವ್ಲಾಗ್ಸ್. ನಾನು ನಿಮ್ಮ ದರ್ಶನ್ ಮಾತಾಡ್ತಿರೋದು. ಸೊ ವೀಕೆಂಡ್ ಬಂತಲ್ಲ ಅಂತ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನನ್ನ ತಮ್ಮನೆಲ್ಲ ನೋಡಿರ್ತೀರಾ. ಸೊ ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ರೆಸಾರ್ಟ್ ಅದು. ಬನ್ನಿ ಹೋಗೋಣ. ನಾನು ವ್ಲಾಗ್ ಮಾಡ್ತಿರೋದು ಯಾರಿಗೂ ಗೊತ್ತಿಲ್ಲ, ನೋಡೋಣ ಬನ್ನಿ ಯಾರು ಕಂಡಿಡಿಬೋದು ಅಂತ. ಬಂದೆ ಮನೆ ಹತ್ರ, ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಎಷ್ಟೊತ್ತು ಗಂಟೆ ಪ್ಲಾನ್ ಮಾಡಿರೋದು ನೀವು? ಈ ರೆಸಾರ್ಟ್ ಬಂದು ಮೈಸೂರಿಂದ 25 ಕಿಲೋಮೀಟರ್, ಬೆಂಗಳೂರಿಂದ 150 ಕಿಲೋಮೀಟರ್ ಇದೆ. ಈಗ ರೆಸಾರ್ಟ್ಗೆ ಬಂದ್ವಿ. ಸೊ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ, ಎಷ್ಟು ಏನು ಅಂತ ಅಮೌಂಟ್. ಟೋಟಲ್ ಎಷ್ಟಾಯ್ತು ನಮ್ಮದು? 20,800 ಫುಲ್ ಪೇಮೆಂಟ್ ಇವ್ರ ಕೈಯಲ್ಲೇ ಕೊಟ್ಟಿದ್ವಿ. ಚೆಕ್ ಇನ್ ಆಗಿದ ತಕ್ಷಣನೇ ಎಲ್ಲ ಬ್ರೇಕ್ಫಾಸ್ಟ್ ಬಂದ್ಬಿಟ್ವೆ. ಗೇಮ್ಸ್ ಆಡಕ್ಕೆ ಎನರ್ಜಿ ಬೇಕು ಅಂತನಾ? ಹೌದು ಹೌದು. ಆಯ್ತು, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ಎಲ್ಲರೂ ಚೇರ್ ಅಪ್ ಮಾಡಿದ್ವಿ, ಗೇಮ್ ಸ್ಟಾರ್ಟ್ ಮಾಡಿ. ಸಕಾಲಾಗಿತ್ತು ಬಾಯ್ಸ್, ಎಲ್ಲ ಮಸ್ಟ್ ಟ್ರೈ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಇಬ್ರು ಡೆಫಿನೆಟ್ಲಿ ಬ್ರೋ. ಚೆನ್ನಾಗೆ ನಿಂಗೆ ನೋಡಿ, ಅವರೇ ತೊಳಿಯಕ್ಕಾಗ್ತಲ್ಲ, ಇನ್ನು ಇವ್ರಿಬ್ರು ತೊಳಿತಾರ. ಇಮೋಷನಲ್ ಡ್ಯಾಮೇಜ್. ಅವ್ರು ಬೇರೆ ನಾವು ಬೇರೆ ಡಬಲ್ ಸೋಪದ ಕೇಳಿವಿ. ಚೆನ್ನಾಗಿತ್ತಾ? ಬಿಡ, ಏನಾಗಲ್ಲ. ಸೈಕಲಿಂಗ್ದು ತುಂಬ ಚೆನ್ನಾಗಿತ್ತು. ಸೊ ರೋಪ್ ಮೇಲೆ ಹೋಗಿದ್ದಿದೆಯಲ್ಲ, ಅದೊಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಎಲ್ಲ ಮುಗಿಸ್ಕೊಂಡು ಲಂಚ್ಗೆ ಹೋದ್ವಿ. ಲಂಚಲ್ಲೇ ಎಲ್ಲ ಥರ ವೆರೈಟಿ ಇತ್ತು. ಅನ್ನ, ಸಾಂಬಾರು, ಮೊಸರನ್ನ, ಅನ್ಲಿಮಿಟೆಡು, ಎಷ್ಟಾದ್ರೂ ತಿನ್ಬೋದಾಗಿತ್ತು. ಇಲ್ಲಂತೂ ನಾನ್ ವೆಜ್ ಇತ್ತು, ಬಿರಿಯಾನಿ ಆಗಿ ಮಟನ್ ಬಿರಿಯಾನಿನೇ ಇದ್ದಿದ್ದು, ಚೆನ್ನಾಗಿತ್ತು. ಲಂಚೆಲ್ಲ ಮುಗಿಸ್ಕೊಂಡು ಹಂಗೆ ರೋಪ್ ಗೇಮ್ಸ್ಗೆ ಬಂದ್ವಿ. ರೋಪ್ ಆಕ್ಟಿವಿಟೀಸ್ ಎಲ್ಲ ತುಂಬ ಕಷ್ಟ ಇತ್ತು, ಆಡಕ್ಕೆ ಸ್ವಲ್ಪ ಎಫರ್ಟ್ ಆಗ್ತಿದೆ. ವಿನಯ್ ಹಂಗೆ ಒಂದು ಪೋಸು, ಸ್ವಲ್ಪ ಈ ಕಡೆ ನೋಡು ಕಂದ. ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ, ಕಮಾಂಡ್ ಇಟ್, ಬಟ್ ನೀನು ಇನ್ನೊಂದು ಅಗ್ಗ ಬಿಟ್ಟು ಕಮಾಂಡ್ ಡು ಇಟ್. ನೀನು ನಂಗೆ ಗೊತ್ತು, ಒಂದ್ರಲ್ಲಿ ಇರ್ಬೇಡ ನೀನು. ನೋಡ್ದ, ಅಲ್ಲಿ ನನಗೂ ಹಂಗೆ ಅನ್ಸಿದ್ದು. ನಾವು ನಮ್ಮ ವೆಯ್ಟ್ಗೆ ಕೆಳಗೆ ಹೋಗ್ತೀವಿ, ಅದರಲ್ಲೇ ರೋಪೇ ಸಿಗ್ನಲ್ಲ ಕೈಗೆ ನಮಗೆ. ರೋಲ್ ಮಾಡು. ಗನ್ ಶಾಟ್ ಅಂತೂ ತುಂಬ ಚೆನ್ನಾಗಿತ್ತು. ಗನ್ ಶಾಟ್ ಮುಗಿಸ್ಕೊಂಡು ಆರ್ಚರಿಗೆ ಬಂದೆ. ಔಟ್ಡೋರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡಿದ್ದು ಸ್ವಿಮ್ಮಿಂಗ್ ಪೂಲ್ ಕಡೆ ಬಂದರೆ ತುಂಬ ಬಿಸಿಲು ಬೇರೆ ಇತ್ತಲ್ಲ. ಎಂಜಾಯ್ ಮಾಡಿದ್ರು. ಸ್ವಿಮ್ಮಿಂಗ್ ಪೂಲಲ್ಲೇ ಜಾಸ್ತಿ ಟೈಮ್ ಕಳೆದ್ವಿ. ಆಮೇಲಿಂದ ರೈನ್ ಡ್ಯಾನ್ಸ್ ಬಂದ್ವಿ. ಸ್ನ್ಯಾಕ್ಸ್ ಇತ್ತು. ಸೊ ಎಲ್ಲ ಕಡೆ ಸ್ನ್ಯಾಕ್ಸ್ ಕೊಡಲ್ಲ, ಮ್ಯಾಗಿ ಮತ್ತು ಬಜ್ಜಿ ಇದ್ದಿದ್ದು. ಸರೌಂಡಿಂಗ್ ನೋಡೋಣ ಅಂದ್ಬಿಟ್ಟು ಎಲ್ಲ ಬಂದರು ಹೊರಗಡೆಗೆ. ಫೋಟೋ ಸೆಕ್ಷನ್ ಆಗ್ತಾಯಿದೆ ಫುಲ್ಲು. ಕಾಫಿ ಎಸ್ಟೇಟ್ ಥರನೇ ಸೂಪರಾಗಿದೆ ರೆಸಾರ್ಟ್, ಮಾತ್ರ ಚೆನ್ನಾಗಿತ್ತು. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.